ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವಾಗ ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿರೋ ಉದ್ದೇಶ ಏನು ಅಂತ ಕೇಳಿದ್ರೆ, ಆಷಾಢ ಮಾಸ ಪ್ರಾರಂಭವಾಗಿದೆ. ನಿಮಗೆಲ್ಲ ಗೊತ್ತಿರೋ ವಿಷಯ. ಈ ಆಷಾಢ ಮಾಸದಲ್ಲಿ ನಾವು ಏನು ಮಾಡಬೇಕು ಅಂದರೆ, ನಾನು ಒಂದು ಲಕ್ಷ್ಮೀ ಮಂತ್ರವನ್ನು ವಿಡಿಯೋ ಕೊನೆಯಲ್ಲಿ ಬರೆದು ಸ್ಕ್ರೀನ್ ಮೇಲೆ ಹಾಕಿರ್ತೇನೆ. ಪ್ರತಿನಿತ್ಯನೂ ಬೆಳಗ್ಗೆ 3 ಸಾರಿ, ಸಂಜೆ 3 ಸಾರಿ ಈ ಮಂತ್ರವನ್ನು ಹೇಳಲಿಕ್ಕೇ ಬೇಕು ನೀವೆಲ್ಲರೂ. ಎಲ್ಲರಿಗೂ ಕಷ್ಟ ಇದೆ, ಎಲ್ಲರಿಗೂ ತೊಂದರೆ ಇದೆ, ಎಲ್ಲರಿಗೂ ತಾಪತ್ರಯ ಇದೆ. ನಮ್ಮ ಈ ಕಷ್ಟ, ತಾಪತ್ರಯ, ನಮ್ಮ ಈ ತೊಂದರೆ ಎಲ್ಲ ದೂರ ಆಗಬೇಕು, ಲಕ್ಷ್ಮೀ ಕಟಾಕ್ಷ ಆಗಬೇಕು, ನಮಗೆ ಲಕ್ಷ್ಮಿ ಅನುಗ್ರಹ ಆಗಬೇಕು, ಲಕ್ಷ್ಮಿ ಪ್ರಾಪ್ತಿ ಆಗಬೇಕು, ಒಳ್ಳೆಯದಾಗಬೇಕು ಅಂದರೆ ಈ ಆಷಾಢ ಮಾಸ ಮುಗಿಯಲುವರೆಗೂ ನೀವು ಪ್ರತಿನಿತ್ಯನೂ ಬೆಳಗ್ಗೆ 3 ಸರಿ, ಸಂಜೆ 3 ಸರ್ತಿ ನಾನು ಹೇಳಿರೋ ಈ ಮಂತ್ರನ ಹೇಳ್ತಾ ಬನ್ನಿ. ನಿಮಗೆಷ್ಟು ಒಳ್ಳೆಯದಾಗತ್ತೆ, ಎಷ್ಟು ಚೆನ್ನಾಗಾಗತ್ತೆ ಅನ್ನೋದನ್ನು, ನಿಮ್ಮ ಕಷ್ಟಗಳು, ತಾಪತ್ರೆಗಳು ಹೇಗೆ ದೂರ ಆಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಫ್ರೆಂಡ್ಸ್, ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಬೆಳಗ್ಗೆ ಹೇಳಬೇಕಾದ್ರೆ, ಸಂಜೆನೂ ಹೇಳಬೇಕಾದ್ರೆ ದೇವ್ರ ಮುಂದೆ ತುಪ್ಪದ ದೀಪನೋ ಅಥವಾ ಎಣ್ಣೆ ದೀಪನೋ ಹಚ್ಚಿಟ್ಬಿಟ್ಟು ದೇವ್ರ ಮುಂದೆ ಪ್ರತಿನಿತ್ಯನೂ ಬೆಳಗ್ಗೆ 3 ಸರಿ, ಸಂಜೆ 3 ಸತಿ ಹೇಳಿ. ನಮಗೆ ಬೆಳಗ್ಗೆ ಹೇಳೋಕ್ಕಾಗೋದಿಲ್ಲ, ನಾವು ಸಂಜೆನೇ ಹೇಳ್ತೀನಿ. ಬೆಳಗ್ಗೆ ಕೆಲಸದ ಒತ್ತಡ ಇರುತ್ತೆ, ಕೆಲವ್ರಿಗೆ ಬೇಗ ಆಫೀಸಿಗೆ ಹೋಗೋದಿರುತ್ತೆ, ಕೆಲವ್ರಿಗೆ ತೊಂದರೆ ಇರುತ್ತೆ. ಅಂಥವ್ರು ನೀವು ಸಂಜೆ ಕೂಡ ಹೇಳಬಹುದು, ಏನೂ ತೊಂದರೆ ಇಲ್ಲ. ಸಂಜೆ ಆಫೀಸಿಂದ ಬಂದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ದೇವ್ರ ಮುಂದೆ ಹೋಗಿ ಕೂತ್ಕೊಂಡು ಒಂದು ದೀಪ ಹಚ್ಚಿಟ್ಬಿಟ್ಟು ಈ ಭಕ್ತಿಯಿಂದ ನಾ ಹೇಳಿಕೊಟ್ಟಿರೋ ಈ ಮಂತ್ರನ 3 ಸತಿ ಹೇಳಿ. ನೀವೇ ನನಗೆ ಹೇಳ್ತೀರಾ ಎಷ್ಟು ಚೆನ್ನಾಗಾಗತ್ತೆ ನಿಮ್ಮ ಜೀವನ. ನಿಮ್ಮ ಕಷ್ಟ, ತೊಂದರೆ ಎಲ್ಲ ದೂರ ಆಗಿ ಲಕ್ಷ್ಮಿ ಅನುಗ್ರಹ ಆಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ಉದ್ದೇಶ. ಎಲ್ಲರೂ ಸುಖವಾಗಿರಬೇಕು, ಸರ್ವೇ ಜನ ಸುಖಿನೋ ಭವಂತು ಅನ್ನೋದೇ ಉದ್ದೇಶ. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಮಂತ್ರದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.